ಹಿಂಗೆ ಯಾಕತ್ತಪ್ಪ ದೇವ್ರಿ? ದೀಪ ಯಾಕೆ ಶಾಂತ ಆತು? ಗೌಡ್ರ ಮನೆಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡೋ ಹೊತ್ತೊಳಗೆ ದೀಪ ಯಾಕೆ ಶಾಂತ ಆತು? ಗೌಡ್ರು ಏನಾರ ಅಡ್ಡದಾರಿ ತುಳಿದಾರಿ ಏನೋ? ಅವ್ರನ್ನ ಕರೆಯಾಗಿ ಕಳಿಸ್ಬೇಕು. ಪ್ರಭು ಸ್ವಾಮಿ, ಸ್ವಲ್ಪ ಗೌಡ್ರನ್ನ ಕರ್ಕೊಂಡು ಬಂದು ಬಿಡಪ್ಪ. ಹೋಗು. ಆಯ್ತಿರಪ್ಪ, ಕರ್ಕೊಂಬರ್ತೀನಿ. ಅಪ್ಪರ ಬರ್ರಿಪ್ಪ, ಬರ್ರಿ. ಬರುವಂತ ಹೊತ್ತು ಹೇಳಿವಲ್ಲ, ಇಷ್ಟೊತ್ತಾಗ ನನಗ್ಯಾಕೆ ಬಾತ್ ಹೇಳಿದ್ರಿ? ನನ್ನ ಮಾತು ಮೀರಿ ನೀವೇನಾರ ತಪ್ಪು ಮಾಡಿದ್ರನಪ್ಪ? ಯಾಕ್ರಿ? ಗೌಡ್ರ, ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ. ನೀವೇನಾರ ತಪ್ಪು ಮಾಡಿದ್ರ ನನ್ನ ಮುಂದೆ ನಿಸ್ಸಂಕೋಚದಿಂದ ಹೇಳಿಬಿಡ್ರಿಪ್ಪ. ಹೇಳಲಾರದಂಥದ್ದೇನಾರ ತಪ್ಪು ನಡೆದೈತಲ್ರಿ? ಯಾಕ ಭಾಳ ಹೆದರ್ಕೊಳಕತ್ತೀರಲ್ಲ? ಏನಾಗೈತಿ? ಮನ ಬಿಚ್ಚಿ ಮಾತಾಡ್ಬಿಡ್ರಿಪ್ಪ. ತಪ್ಪು ಯಾವುದೂ ಆಗಿಲ್ರಿ. ನಿಮ್ಮ ಮಾತು ಮೀರುವಂಥ ಮನುಷ್ಯನೂ ನಾನಲ್ಲ. ಆದ್ರೆ ನಾ ನಿಮಗೆ ಹೇಳಿದ್ದು ಒಂದು ಮಾತು, ಗಂಡ ಹೆಂಡತಿ ಕೂಡಬಾರ್ದು ಅಂತ. ಮತ್ತು ಹಂಗೇನಾರ ಅದು ಒಂದು ಮಾತು ಪಾಲಿಸೋದಾಗ್ಲಿಲ್ರಿ. ಹೆಂಡತಿ ಅಳಲನ್ನು ನೋಡ್ಬೇಕಾತ ಎಡಿಬಿನ್ರಿ. ಮಲ್ಲಿಕಾರ್ಜುನ, ಏನ್ರಿ ನೀವು? ನಿಮ್ಮ ಮನೆತನ ಚಂದ ಉಳಿಲಿ ಅಂತ ಹೇಳಿ ನಾವು ಪೂಜಾ ಪುನಸ್ಕಾರ ಮಾಡಿದ್ರೆ ನೀವು ನಮ್ಮ ಮಾತಿನ ಮೇಲೆ ನಿಮಗೆ ಭಯ ಭಕ್ತಿನೇ ಇಲ್ಲನ್ರಪ್ಪ? ಕಾಲುಂಗ್ರ ತೊಟ್ಟೆಕ್ರೆ ನಿಮ್ಮ ಹೆಂಡತಿ ಆಗ್ಬೇಕಂತೇಳಿ ಅಂದವ್ರು ನೀವು. ಆಕಿ ಮನೆ ಉಳಿದಾಗ ಆಕಿನ ಕೊಳ್ಳಿ ತಾಳಿ ಕಟ್ಟು ಅಂದವ್ರು ನೀವು. ಹೆಂಡತಿಯಾಗ ಎದಾಳ ಅಂದ ಬಳಕ ಮೈ ಮುಟ್ಟಿ ಜೀವನ ಮಾಡೋದ್ರಾಗ ಏನು ತಪ್ಪೈತ್ರಿ? ಗೌಡ್ರ, ನಿಮ್ಮಪ್ಪರು ಸಿಟ್ಟು ಸೆಡವು ಸಾಧಿಸಿದ್ದಕ್ಕನ ಅವರ ಜೀವನ ಸರ್ವನಾಶ ಆಗಿ ಹೋತು. ಏನ್ರಿಪ್ಪ ನೀವು ಅವ್ರ ಬುದ್ಧಿನ ಕಲಿಯಾಕತ್ತೀರೇನು? ಅಲ್ರಿ ಅಪ್ಪ, ಮಾತಿಗೊಮ್ಮೆ ನಮ್ಮ ಅಪ್ಪರ ಹೆಸರಿಟ್ಕೊಂಡು ಮಾತಾಡತ್ತೀರಿ. ಅಂತ ತಪ್ಪು ನಮ್ಮ ಅಪ್ಪ ಏನಾರ ಮಾಡಿದ? ಗೌಡ್ರ, ನಿಮ್ಮಪ್ಪಾರು ಮಾಡಿದ ತಪ್ಪು ಹೇಳ್ಬೇಕಾ ನಿಮಗ? ನೋಡ್ರಿಪ್ಪ, ರೀ, ಸಿಟ್ಟು ಕಡಿಮೆ ಮಾಡ್ಕೋರಿ. ನಾ ದಿನ ಈ ಮನ್ಯಾಗ ಭಯದಿಂದಾನ ಬದುಕಾಕತ್ತೀನಿ. 10 ಊರು ಆಳವ ನಾನು. ನಾ ಇರ್ಬೇಕಾದ್ರೆ ನಿನಗ್ಯಾಕೆ ಭಯ? ಭಯ ಇರೋದಿಲ್ಲೇನ್ರಿ? ಅಲ್ಲ, ನನ್ನ ಮೇಲೆ ಬಿಡ್ರಿ. ಕಂಡವ್ರ ಮೇಲೆ ಸಿಟ್ಟು ಮಾಡ್ಕೋತೀರಿ. ಕಂಡವ್ರ ಮೇಲೆ ಸಿಟ್ಟು ಮಾಡ್ಕೊಳಕ್ ನಂದೇನು ತಲೆ ಕೆಟ್ಟೈತೇನ? ಸಿಟ್ಟು ಬರೋಂಗ್ ನಡ್ಕೊಂಡಿರ್ತಾರ, ಅದಕ್ಕೆ ಸಿಟ್ಟು ಮಾಡ್ಕೊಂಡಿರ್ತೀನಿ. ಅದೇನೇ ಇದ್ರು ಇಷ್ಟು ಸಿಟ್ಟು ನಿಮ್ಗೆ ಒಳ್ಳೇದಲ್ಲ. ಬಾಯ್ ಮುಚ್ಚ, ನನ್ನ ಜೋಡೆ ವಾದಿಸ್ಬೇಡ. ಏಯ್, ನಾವು ಮಾತಾಡೋ ಮಾತು ಕದ್ದು ಕೇಳಿಸ್ಕೊಳಕ್ ನಿಂತಿಯನಲ್ಲ ಇಲ್ಲಿ? ಅಲ್ರಿ, ಅವನು ಪೂರ್ತಿ ಕವತ್ ಸುಮ್ ನಿಂತಾನ. ಅವನ ಮೇಲೆ ಯಾಕ್ರಿ ಸಿಟ್ಟು ನಿಮ್ಗ? ಸಿಟ್ಟು ತೋರ್ಸಬೇಕ. ಯಾಕಂದ್ರೆ ಇವ್ರಿಗೆಲ್ಲ ನನ್ನ ಕಂಡ್ರ ಹೆದರಿಕೆ ಇರ್ಬೇಕ. ರಂಗಪ್ಪ, ಅವ್ರ ಮಾತು ತಗೊಂಡು ನೀ ಏನ್ ಮಾಡ್ತಿ? ನಿನ್ ಕೆಲಸ ನೀನ್ ನೋಡ್ಕೊ ಹೋಗು. ಅಲ್ಲಿ ಇಲ್ಲಿ ಕೂತ್ ಹೊತ್ತಗಳು ಯಾಕೆ ನೀನು ಕೆಲಸಕ್ಕೆ ಇಟ್ಕೊಂಡಿಲ್ಲ? ಅವಂಗ ಯಾಕಂತೀರಿ? ಹೋಗಪ್ಪ, ಅವ್ರದಿದ್ದ ನಿನ್ ಕೆಲಸ ನೀನ್ ನೋಡ್ಕೊ ಹೋಗು.
ನಮಗಿರೋದು ಒಬ್ನ ಮಗ. ಇನ್ನು ಎಷ್ಟು ದಿವಸ ಅಂತ ಈ ನಿಮ್ಮ ಸಿಟ್ಟ ಸಡ್ವು? ಹುಲಿ ಹೊಟ್ಯಾಗ ಹುಲಿನ ಹುಟ್ಟೈತಿ. ಇದು ಹಂಗ ಇರೋದ ಇದ. ಊರಾಗಿನ ಮಂದಿ ಕೊಡೋ ಗೌರವಕ್ಕರ ಬದಲಾಗ್ರಿ. ನನ್ನ ಮಾತು ನಾನ ಕೇಳಂಗಿಲ್ಲ, ನಿನ್ನ ಮಾತು ಕೇಳಿ. ಎಡೆ ನೋಡ್ರಪ್ಪ, ಅವ್ರಂತ್ರು ಸಿಟ್ನವ್ರು. ಆದ್ರೆ ನೀವು ಈ ಮನ್ಯಾಗ ನಂಬಿಕೆಯಿಂದ ಭಯ ಭಕ್ತಿಯಿಂದ ಕೆಲಸ ಮಾಡೋರು. ಅವ್ರ ಮಾತು ಮನಸ್ಸಿಗೆ ಹಚ್ಕೊಳ್ಳಾರ್ದ ನನ್ನ ಮಾರಿಯಾರ ನೋಡಿ ಈ ಮನೆ ಕೆಲಸ ಮಾಡ್ರಪ್ಪ. ಅವ್ರ ಸಿಟ್ಟಿನವ್ರಕ್ಕೆ ನಮಗೆ ಗೊತ್ತೈತ್ರಿ. ನೀವ್ಯಾಕೆ ಅದನ್ನ ಹೊರಗಿನವ್ರಿಗೆ ಹೇಳ್ದಂಗೆ ಹೇಳಕತ್ತೀರಿ? ಅವ್ರ ಅಂದ ಮಾತಿಕ್ಕಿಂತ ನೀವು ನಮ್ಮ ಮೇಲೆ ತೋರಿಸು ಪ್ರೀತಿ ಕಾಳಜಿನ ನಮಗೆ ದೊಡ್ಡದ್ರಿ ಅವ್ವ ಅಂದಾಗ ನಾವಾಕ್ರೇವ ಈ ಮನೆ ಬಿಟ್ಟು ಹೋಗೋಣ. ಅವರೆಲ್ಲ ಒಳ್ಳೆಯವರೇ ಅದಾರ, ಆದ್ರ ಅವ್ರಿಗಿರೋ ಆ ಸಿಟ್ಟೊಂದು ಸರ್ಕೋಬೇಕು ನೋಡಿ. ನಿನಗೆ ಮನಸ್ಸಿಗೆ ಬಂದ ಕೆಲಸಕ್ಕೆ ಬರಾಕ ಇದೇ ನಿಮ್ಮ ಅತ್ತಿ ಮನಿಯ ನಿಮ್ಮ ಮೌನ ಮನಿ? ಬರುದ್ ಸ್ವಲ್ಪ ತಡ ಆತ್ರಿ. ನಿಮ್ಮ ಕಷ್ಟ ಸುಖ ಕೇಳಿ ನಿಮ್ಮನ್ನ ಕುಂದಿರಿಸಿ ಪಗಾರ ಕೊಡಾಕ ನಾ ಏನ್ ನಿಮ್ಗೇನು ಹತ್ತಿದವ ಏನ ಬಿಟ್ಟವ? ತಪ್ಪಾತ್ರಿ, ಇನ್ನೊಮ್ಮೆ ಹಂಗಾಗಲ್ಲ. ಏ ನಿನ್ನ ಹರಿಕತೆ ಕೇಳಾಕಿಲ್ಲ. ಏನಾಗ್ಲಿ? ಆಕಿಗೇನು ಹಾಕಲಾಕತಿ ಎಬ್ಬಿಸ್ಕೊಂಡ್ರ ಸ ಬೈಕಿಗೆ ಬಾಕಲ್ದಾಗ ಏನೋ ಎಡೆ ಬಿದ್ಲೇನು? ಏನೋ ಗೊತ್ತಿಲ್ರಿ. ಎಡಿಯು ಬಿದ್ದಿಲ್ಲ, ತಡ ಮಾಡಿ ಬಂದದಕ್ಕೆ ನಾನ ಜಾಡಿಸಿ ಒದ್ದಾನಿ. ಮನುಷ್ಯಾದಿರ ಮತ್ತೇನಾರ ಅದಿರ ನೀವು. ಬಸರ ಹೆಣ್ಮಗಳಿಗೆ ಕಾಲಿಂದ ಬಂದಿರಲ್ಲ, ಗೊತ್ತಾಗುತ್ತಿಲ್ಲ ನಿಮ್ಗ? ಏನಾಗಿದ್ದೆ ಏನ? ಏ ಮೊದಲು ದವಾಖಾನೆ ತೊಗೊಂಡು ಹೋಗಿ ನಡಿಯು. ನನ್ನೆಲ್ಲೂ ಕರ್ಕೊಂಡು ಹೋಗ್ಬೇಡ್ರಿ. ನನ್ನ ತ್ರಾಸ ನನಗ ಇರ್ಲಿ. ಇವ ಮನುಷ್ಯನ ಅಲ್ಲ. ನನ್ನ ತ್ರಾಸ ಇವ್ರ ಮನೆತನಕ್ಕೆ ಶಾಪ್ ಆಗ್ತಟ್ಲಿ, ಶಾಪ್ ಆಗ್ತಟ್ಲಿ, ಶಾಪ್ ಆಗ್ತಟ್ಲಿ, ಶಾಪ್ ಆಗ್ತಟ್ಲಿ, ಶಾಪ್ ಆಗ್ತಟ್ಲಿ. ರಂಗಪ್ಪ, ಕೈ ತಪ್ಪಿ ಆಗ್ಯದ. ಮ್ಯಾಲಿನ ಹೊಲದಾಗ ಹೋಗುದು ಬಿಡು, ಯಾರಿಗೂ ವಾಸ ಬರಬಾರ್ದು. ಸತ್ತಕ್ಕಿ ನನ್ನ ಹೆಂಡತಿ. ಅದೇನೋ ಇದ್ರು ಮುಂದೆ ಮಾತಾಡೋಣ. ಮೊದಲು ಮುಂದಾಗೋ ಕೆಲಸ ನೋಡು. ಅವರ ಆ ಹೆಣ್ಮಗಳು ಶಾಪ ಹಾಕೇ ಜೀವ ಬಿಟ್ಟಾಳ್ರಿ. ನಾವೇನ ಮಾಡಿದ್ರು ವಿಚಾರ ಮಾಡೇ ನಿರ್ಧಾರ ಮಾಡ್ಬೇಕ್ರಿ ಅವ್ವ. ರಂಗಪ್ಪ, ಮೊದಲ ಇವನ ಸಮಾಧಾನ ಮಾಡ್ರಿ. ನೀವು ಹೋಗಿ ಮನೆ ಗುರುಗಳು ಕರ್ಕೊಂಡು ಬಾ. ನನ್ನ ಸಮಾಧಾನ ಮಾಡ್ತಿ? ಇದ ಜಾಗದಾಗ ನಿನ್ನ ಮಗಳಿದ್ರ ಸಮಾಧಾನ ಹಾಕಿದ್ದೆ? ನಿನ್ನ ದುಃಖ ನನಗೆ ಅರ್ಥ ಆಕೈತಿ. ನೀ ಎಷ್ಟು ಸಿಟ್ಟು ತೋರಿಸಿದ್ರು ನಿನ್ನ ಹೆಂಡ್ತಿನ ತಿರುಗಿ ಬರೋಂಗಿಲ್ಲ. ಮೊದಲು ಮುಂದಿನ ಕೆಲಸ ನೋಡು.
ನನ್ನ ಹೆಂಡತಿನ ಹೆಂಗೆ ಕೊಂದಾನ ಅವನು ಹಂಗೆ ಕೊಲ್ತೀನಿ. ಗೌಡ್ರ, ತುಂಬಿದ ಬಸ್ರಿ ಸಾವು ಈ ವಾಡ್ಯದೊಳಗೆ ನಿಮ್ಮ ಕೈಯಾರೆ ಆಗೈತಿ ಅಂತಂದ ಮ್ಯಾಲ ಈ ಶಾಪ ನಿಮ್ಮನ್ನ 7 ಜನ್ಮಕ್ಕೂ ಬಿಡುದಿಲ್ರಿಪ್ಪ. ಗುರುಗಳ, ಜಗತ್ತಿನಾಗ ಒಂದು ಯಾವುದೇ ಸಮಸ್ಯೆ ಹುಟ್ಟು ಬಂದೈತಿ ಅಂದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರ್ತೈತೆ ರೀ. ಇದೇನು ನಿಮಗೆ ಅರಿಲಾರದಿಲ್ಲ. ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡು ಹಿಡ್ದದ್ದಾದ್ರೆ ನಿಮ್ಮ ಮಟ್ಟಕ್ಕೆ ನನ್ನ ಕಡೆಯಿಂದ 2 ಕೂರಿಗೆ ಹೊಲ ಹಚ್ತಾನೆ ರೀ. ಗೌಡ್ರ, ರೊಕ್ಕಕ್ಕೆ ಆಸೆ ಪಡುವಂಥ ಸ್ವಾಮಿಗಳು ಅಲ್ರಿಪ್ಪ ನಾವು ಕಾವಿ ತೊಟ್ಟದ್ದು ಲೋಕ ಕಲ್ಯಾಣಕ್ಕಾಗಿ ಅಲ್ಲ. ನೀವು ನಮ್ಮ ಮಠದ ಭಕ್ತರಿದ್ದೀರಿ, ನಾವಂಥವ್ರ ರೊಕ್ಕಕ್ಕೆ ಆಸೆ ಪಡೋರ ಇಲ್ಲ ಗೌಡ್ರ. ನಿಮ್ಮ ಹತ್ರ ಇರೋ ರೊಕ್ಕದ ಹಮ್ಮದಿಂದ ಈ ಮಾತು ಮಾತಾಡಕತ್ತೀರಿ ನೀವು. ಅದೇನೋ ಸರಿ ಐತ್ರಿ, ಆದ್ರೆ ಹೆಣ್ಣು ಸಾಯು ಮುಂದೆ ಈ ಮನೆಗೆ ಶಾಪ ಹಾಕಿ ಸತ್ತೈತಂತ ಮನಸ್ಸಿಗೆ ಹಚ್ಕೊಂಡು ಕುಂತಾಳ. ಅದೇನಾರ ಪದ್ಧತಿ ಇದ್ರೆ ಹೇಳ್ರಿ, ಆಚಾರ ವಿಚಾರ ಪಾಲಿಸೋವಿದ್ರೆ ಪಾಲಿಸ್ತಾಳೆಲ್ಲ. ಅಪ್ಪಾರ, ಅದು ಏನು ಮಾಡ್ತಿರೋ ನೀವು ಮಾಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೋತೀನಿ. ಯಾಕಂದ್ರೆ ನನಗಿರೋದು ಇವನೊಬ್ಬರ ಮಗ. ನಾಳೆ ಇವರಿಗೇನು ಆಗಬಾರ್ದು. ಅದು ಯಾವ್ದ ವ್ರತ ಇದ್ರು ನಾ ಪಾಲಿಸ್ತೀನಂತ. ದಯವಿಟ್ಟು ನೀವ ದಯ ತೋರ್ಬೇಕ್ರಿ ಅಪ್ಪ, ನೀವ ದಯ ತೋರ್ಬೇಕು. ನೋಡ್ರಪ್ಪ, ಎಲ್ಲ ಸಮಸ್ಯೆಕ್ಕೂ ಒಂದು ಪರಿಹಾರ ಇದ್ದ ಇರ್ತದೆ. ಆ ಹೆಣ್ಮಗಳಿಗೆ ಶಾಪ ಈ ವಾಡ್ಯಕ್ಕೆ ತಟ್ಟಬಾರ್ದು ಅಂತಂದ್ರೆ ನಾ ಹೇಳಿದಂಗೆ ಕೇಳ್ತೀರಿ? ಅವ್ರನ್ನೇನು ಕೇಳ್ತೀರಿ? ಅದೇನೇ ಇದ್ರು ನನಗೆ ಹೇಳ್ರಿ, ನಾನು ಪಾಲಿಸ್ತೀನಂತ. ಗೌಡ್ಸ್ಯಾನಿ, ಶಾಪದಿಂದ ಮುಕ್ತಿ ಹೊಂದುವುದು ಅಂತಂದ್ರೆ ಜೋಗಳ ಹಾಡಿ ತೊಟ್ಟಲ್ದಾಗ ಕೂಸಿನ ಮಲಗಿಸಿದಂಗೆ ಅಲ್ರಿವಾ ಗೌಡ್ರ. ಗೌಡ್ಸ್ಯಾನಿ, ಮುತ್ತೈದು ಹೆಣ್ಮಗಳು ಈ ವಾಡ್ಯದೊಳಗೆ ಪ್ರಾಣ ಬಿಟ್ಟಾಳು ಅಂತಂದ ಮೇಲೆ ಮುತ್ತೈದು ಸಂಕೇತವಾದ ಯಾವುದಾದ್ರೂ ಒಂದು ವಸ್ತು ಮುಂದೆ ಬರುವ ನಿಮ್ಮ ಸೊಸಿ ಮೇಲೆ ಹಾಕಿದ್ರಿ ಅಂತಂದ್ರೆ ಆ ಪಾಪದಿಂದ ಪರಿಹಾರ ಸಿಗಬಹುದು. ಅದು ಹೆಂಗೆ ಸಾಧ್ಯ ಐತ್ರಿ ಗುರುಗಳ? ಈಗಾಗಲೇ ಆಕಿ ಮಣ್ಣು ಮಾಡಿ ಕಾರ್ಯನ ಮುಗ್ದೈತಿ. ಸಿಟ್ಟಿನೊಳಗೆ ಈ ಕೆಲಸ ಮಾಡಿದೆ ಗೌಡ. ನೋಡ್ರಿಪ್ಪ, ನಿಮ್ಮ ಸಿಟ್ಟು ನಿಮ್ಮನ್ನ ಸುಡಾಕತ್ತೈತಿ. ನಾನು ಎಷ್ಟು ಸಲ ಹೇಳಿನಿಲ್ಲ ಕೇಳ್ರಿ ಅವ್ರಿಗೆ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ್ರಿ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ್ರಿ ಅಂತ. ಅವರ ಏನಪ್ಪ? ಅವರ ಆ ಬಾಗಲ್ ತಕ್ಕ ಕಾಲುಂಗ್ರ ಬಿದ್ದಿದ್ದು ರೀ, ಇವು ಆ ಹುಡುಗಿ ಇರ್ಬೇಕ್ರಿ. ಇವು ತಗೋರಿ ಅವ. ಗೌಡ್ಸ್ಯಾನಿ, ಎಲ್ಲೇ ಒಂದು ಕಡೆಯಿಂದ ಈ ವಾಡ್ಯಕ್ಕೆ ನಿನ್ನಿಂದ ಪುಣ್ಯ ತಟ್ಟಾಕತ್ತ, ಅದಕ್ಕಂತ ನಾವು ಹಳ್ಳಿ ಬಂದಾವು. ತಗೊಳ್ಳುವ, ತಗೋಯವ್ವ, ತಗೋ. ಮತ್ತೇನು ಮುಗ್ದಂಗೆ ಆತಲ್ರಿ ಗುರುಗಳ? ಅದೇ ಕಾಲುಂಗ್ರನ ನಮ್ಮ ಮನೆ ಸೊಸಿಯಾಗಿ ಬರೋ ಹೆಣ್ಣು ಮಗಳಿಗೆ ಹಾಕಿದ್ರೆ ಪಾಪದಿಂದನೂ ಮುಕ್ತಿ ಆಗ್ತೈತಿ, ಆಕೆ ಹಾಕಿರೋ ಶಾಪದಿಂದನೂ ಮುಕ್ತಿ ಆದಂಗೆ ಆಗ್ತೈತಲ್ರಿ. ಹೇಳ್ರಿ ಆಕೆಗೆ ಇನ್ನರ ಸಮಾಧಾನದಿಂದ ಇರಂತೇಳಿ. ನೋಡ್ರ, ಇದು ಇಲ್ಲಿಗೆ ಮುಗೀತು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ. ನೋಡ್ರಿಪ್ಪ, ಆ ಕಾಲುಂಗ್ರನ ಚೆಂದಾಗಿ ಜೋಪಾನವಾಗಿ ಇಟ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ. ಮುಂದೆ ಈ ಮನೆಗೆ ಸೊಸೆಯಾಗಿ ಬರಾಕೆನ ಆ ಕಾಲುಂಗ್ರ ಹಾಕ್ಕೋಬೇಕು. ನಿಮ್ಮ ಇಚ್ಛಾ ಇದ್ರೂ ಸರಿ, ಇರ್ಲಿಕ್ಕಂದ್ರೂ ಸರಿ, ಇದು ದೈವಿಚ್ಛೆ.
ನಿಮ್ಮಪ್ಪ ಅಂತೂ ನನ್ನ ಮಾತು ಕೇಳವಲ್ಲ. ಇದನ್ನ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಂದ ಕೂಡೈತಿ. ಏನವ ಇದು? ನಮ್ಮ ಮನೆತನದ ಉಸಿರಪ್ಪ ಇದು. ಅಂದ್ರ ಮುಂದೆ ನಿನ್ನ ಮದುವೆಯಾಗಿ ಬರೋ ಹೆಂಡತಿಗೆ ಇದ್ರೊಳಗಿರೋ ಕಾಲುಗುರ ತುಡಿಸ್ಬೇಕು. ನಿನ್ನ ಮದುವೆಯಾಗಿ ನಿನ್ನ ಹೆಂಡತಿ ನಮ್ಮ ಮನೆಗೆ ಬರೋವರೆಗೂ ಇದನ್ನ ಕಾಯೋ ಜವಾಬ್ದಾರಿ ನಿಂದ. ಯಾಕೆ ಕರ್ಯಾಕೆ ಕಳಿಸಿರಿ? ಯಾಕಲೆ ನನ್ನ ಮನೆ ಕೂಳು ತಿಂದು ಸೊಕ್ಕ ಬಂದೈತೇನ? ಊರ ಮಂದಿ ಮುಂದೆ ಕಡಿತೀನಿ ಹೊಡಿತೀನಿ ಅಂತ ಹಾರಾಡಕತ್ತಿ ಅಂತ. ನನ್ನ ಬಂಗಾರ ಅಂತ ಹೆಂತಿನ ಕೊಂದಿರಿ, ರಕ್ತ ಕುದಿಯಂಗಿಲ್ಲೇನ್ರಿ? ಅಂತ ಚಿಲ್ಲರ್ ಹಿಂದಿನ ಸಲುವಾಗಿ ನನ್ನ ಎದುರು ಹಾಕೋತೀಯ? ಏಯ್, ಇಷ್ಟು ನನ್ನ ಮ್ಯಾಲೆ ಇಸಾಕಾರಕತ್ತಿ ಅಂದ್ಮೇಲೆ ನಿನ್ನ ಜೀವಂತ ಬಿಡ್ತಾನಲ್ಲೇ. ಏಯ್, ತೋಟಕೋದ್ ಕಟ್ರಲೇ ಅವನ. ಎಷ್ಟು ದಿನ ಉರಿರಿ, ಇಂದಿಲ್ಲ ನಾಳೆ ನಿಮ್ದು ತುಂಬೆ ಬರ್ತೈತಿ. ಲೇ ಮಗನ, ಇವತ್ತು ನೀವು ಒಬ್ಬ ಎದುರು ಮಾತಾಡಿದಿ ಅಂದ್ರ ನಾಳೆ ಇಡೀ ಊರಾನ ಮಂದಿನ ಎದುರು ಮಾತಾಡಕತ್ತೈತಿ. ಬಿದ್ದ ನಾಯಿ ಕುನ್ನಿಗಳೆಲ್ಲ ಎದ್ದು ನಿಲ್ತಾವ. ನಿನ್ನ ಬಿಡುದಿಲ್ಲಲೇ ಮಗನ, ನಿನ್ನ ಬಿಡಂಗಿಲ್ಲ. ಅನ್ನ ಹಾಕಿದ ಮನಿ ಋಣ ತೀರಿಸ್ಬೇಕಂತ ಕಳ್ಳ ಕಕ್ಕಲಾತಿ ಇತ್ತು. ನಾನು ಹೆಂಚೆ ಸತ್ತಾಗ ಅದು ಸತ್ತು ಹೋಯ್ತು. ನಿನ್ನ ಹೆಂಡತಿ ಸತ್ತ ಮೇಲೆ ನನ್ನ ಮನಿ ಮೇಲಿನ ಕಳ್ಳ ಕಕ್ಕಲತ್ತಿ ಸತ್ತು ಹೋಗೈತಿ ಅಂದ್ಮೇಲೆ ನೀ ಬದುಕಿದ್ದೇನು ಉಪಯೋಗ ಐತಲೇ? ಏಯ್, ನಿಮ್ಮ ಕೆಲಸ ನೋಡ್ರೆ ಹಾಗೆ ನಡೆ. ಹೇಳಿದ ಕೆಲಸ ಒಂದರ ಸರಿಯಾಗಿ ಮಾಡ್ತೀರೇನೆ? ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮ ಗೌರ್ತಿ ಬೈತಾಳೆ. ನೀವು ಹಣದಿಂದ ಸಿಟ್ಟು ಶಡವು ಕೊಂಡ್ಕೊಂಡಿರಿ. ಆ ಮಗನ ಪರ ವಹಿಸ್ಕೊಂಡು ಎಟ್ಟರ ಮಾತಾಡ್ತಿರಲೇ? ಆ ಮಗ ನಿಮ್ದು ಎಟ್ಟರ ತಲೆ ತುಂಬ್ಸಾನ ಅಂತೀನಿ. ನಿಮ್ಮನ್ನ ಯಾಕೆ ಮಾಡಕತ್ತೀರಿ? ಏನಾಗೈತಿ ನಿಮಗ? ಏನಾಗಕತ್ತೈತಿ ನಿಮ್ಗ? ಅವರ ಗೌಡ್ರು ಒಮ್ಮೆಲೆ ಸಿಟ್ಟು ಗೆದ್ದರಿ. ಸಿಟ್ಟು ಗೆದ್ದು ಬೈಕೊಂತ ಬಂದು ಕುಸಿದು ಬಿದ್ದುಬಿಟ್ರಿ. ಸಿಟ್ಟಿಗೆ ಹೇಳ್ಬೇಕಾದ್ರೆ ನನ್ನ ಮಾತೆಲ್ಲ ಕೇಳ್ತೀರಿ. ನೀರು ತಗೊಂಡು ಹೋಗಪ್ಪ. ರೀ ನನ್ನ ತ್ರಾಸ ಇವ್ರ ಮನಿತನಕ್ಕೆ ಶಾಪ್ ಆಗ್ತಟ್ಲಿ, ಇವ್ರ ಮನಿತನಕ್ಕೆ ಶಾಪ್ ಆಗ್ತಟ್ಲಿ, ಇವ್ರ ಮನಿತನಕ್ಕೆ ಶಾಪ್ ಆಗ್ತಟ್ಲಿ, ಇವ್ರ ಮನಿತನಕ್ಕೆ ಶಾಪ್ ಆಗ್ತಟ್ಲಿ, ಇವ್ರ ಮನಿತನಕ್ಕೆ ಶಾಪ್ ಆಗ್ತಟ್ಲಿ. ಹೆಣ್ಣಿನ ಶಾಪ ಹೆಂಗ್ ತಡ್ದ ಬಿಟ್ಟಿತ್ತು? ನಿನ್ನ ಮದುವೆಯಾಗಿ ನಿನ್ನ ಹೆಂಡತಿ ನಮ್ಮ ಮನೆಗೆ ಬರೋವರೆಗೂ ಇದನ್ನ ಕಾಯೋ ಜವಾಬ್ದಾರಿ ನಿಂದ. ಇದನ್ನ ಕಾಯೋ ಜವಾಬ್ದಾರಿ ನಿಂದ. ಇದನ್ನ ಕಾಯೋ ಜವಾಬ್ದಾರಿ ನಿಂದ. ನಮ್ಮಪ್ಪ ಮಾಡಿ ತಪ್ಪ ನಮ್ಮ ಅಪ್ಪನ ಸುತ್ತ ಇರ್ತದ. ನಮ್ಮ ಜೀವನಕ್ಕೆ ಯಾಕ್ರಿ? ನೀವು ಆ ವಂಶದ ಕುಡೀರಿಪ್ಪ. ಆ ಹೆಣ್ಣು ಮಗಳ ಶಾಪ ನಿಮಗೆ 7 ಜನ್ಮಕ್ಕೂ ತಟ್ಟುದ. ತಟ್ಟಿಲ್ರಿ ಅಪ್ಪರ, ನಮಗೆ ತಟ್ಲಿ. ಏನೊಂದು ತಿರುಗಿ ಮಾತಾಡ್ದ ಮನ್ಯಾಗದಳಲ್ಲ, ಆಕಿಗೆ ಯಾಕ? ಆಕೆಗೆ ಯಾವ ತೊಂದರೆನೂ ಇದ್ದಿದ್ದಿಲ್ಲಪ್ಪ. ಆಕೆಗೆ ತೊಂದರೆ ಮಾಡಿ ಇಟ್ಟವರ ನೀವು. ಅಂದ್ರೆ ಆಕಿನ ಕೊಳ್ಳಿಗೆ ತಾಳಿ ಕಟ್ಟಿ ಶಾಪದಿಂದ ನಾ ಮುಕ್ತಿ ಆಗಿಲ್ರೆ? ಶಾಪದಿಂದ ಮುಕ್ತಿ ಆಗಿರಿಪ್ಪ. ಆದ್ರೆ ಮಾತು ಮೀರಿ ಇನ್ನಷ್ಟು ಶಾಪ ಕಟ್ಕೊಂಡ್ರಲ್ಲಪ್ಪ. ಈಗೇನು ಮಾಡ್ರಿ ನಾನು? ಕಾದು ನೋಡ್ರಿಪ್ಪ, ಕಾಲನ ಉತ್ತರ ಕೊಡ್ತೀನಿ. ನನ್ನ ತ್ರಾಸ ಇವ್ರ ಮನಿತನಕ್ಕೆ ಶಾಪ್ ಆಗ್ತಟ್ಲಿ. ನಿನ್ನ ಹೆಂಡತಿ ನಮ್ಮ ಮನೆಗೆ ಬರೋವರೆಗೂ ಇದನ್ನ ಕಾಯೋ ಜವಾಬ್ದಾರಿ ನಿಂದ. ನಿಮ್ಮಂತ್ಯಂದೊಳಗ ಯಾರ ಆ ಕಾಲುಂಗ್ರ ಹಾಕೊಂತಾರೋ ಅವರ ಈ ಮನಿ ಸೊಸಿ. ಆದ್ರ ನೀವು
ಆಕೆ ಕೂಡು ಹಂಗಿಲ್ಲ ನಿಮ್ಮ ಮಾತು ಕೇಳಿ ಭಾಳ ಖುಷಿ ಆಯ್ತು ನಂಗೆ